ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ವಿಡಿಯೋ ಎಂಡ್ ಮಾಡಿದ್ದೆ. ಸೊ ನಿನ್ನೆ ಸ್ಟೀಲ್ ತಂದೇನೆ ಆ್ಯಕ್ಚುಲಿ. ಅದು ಎಷ್ಟು ಪ್ರೈಸಸ್ ಅಂತೇಳಿ ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಸದ್ಯಕ್ಕೆ ಅನ್ಕೋರಿ ಆಲ್ರೆಡಿ ನಿನ್ನೆಲ್ಲ ಮುಗ್ದೈತಿ, ಎಲ್ಲ ಬಡ್ಕೊಳ್ಳೋದೆಲ್ಲ ಮುಗಿತಿ. ಇವತ್ತು ಬಾರ್ ಬೆಂಡಿಂಗ್ ಸ್ಟಾರ್ಟ್ ಆಗೈತಿ. ಸೊ ನೋಡ್ಬೋದು ನೀವು ಆ ಕಡೆ ಎಲ್ಲ ಬಾರ್ ಬೆಂಡಿಂಗ್ ಮಾಡತ್ತಾರ. ಏನೇ ತಂದೇನೆ ಸ್ಟೀಲ್. ಸೊ ಅದೆಷ್ಟು ಸ್ಟೀಲ್ ತಂದೀನಿ ಅನ್ನೋದನ್ನೇ ನಿಮಗೆ ಇವಾಗ ಹೇಳ್ತೀನಿ. ಸೊ ಇವಾಗ ನೋಡ್ರಿ ಇಲ್ಲಿ ಒಂದು ಸ್ಕ್ರೀನ್ಶಾಟ್ ಬರುತ್ತೆ. ಸೊ ಅಷ್ಟು ಸರ್ ಬರೆದು ಕೊಟ್ಟಿದ್ದ ಆ ಸ್ಟೀಲಿಗೆ ಟೋಟಲ್ ಪ್ರೈಸ್ ಬಂದು 1,06,000 ರೂಪೀಸ್ ಆಗೈತಿ. 1,06,000 ರೂಪಾಯಿ ಟೋಟಲ್ ಆತು. ಯಾವ್ದು ತೊಗೊಂಡಿನಪ್ಪ ಅಂದ್ರೆ JSW ತೊಗೊಂಡಿನಿ. ಸೊ ಬೇರೆ ಕಂಪ್ನಿ ತೊಗೊಳಿಲ್ಲ. ಸ್ಲ್ಯಾಬ್ ಎಲ್ಲ ಸ್ವಲ್ಪ ಚಲೋ ಇರಲಿ ಅಂಥೇಳಿ ತೊಗೊಂಡೆ. ಟಾಟಾ ತುಂಬಾ ಕಾಸ್ಟ್ಲಿ ಇತ್ತು. ಸೊ ಅದು ನಮ್ಮ ಬಜೆಟ್ಟಿಗೆ ಬರೋಬ್ಬರಿ ಆಗಲಿಲ್ಲ. ಯಾಕಂದ್ರೆ ಮತ್ತು ಮುಂದಿನ ಇದು ಏನಪ್ಪ ಸಿಮೆಂಟ್ ತೊಗೊಳೋದು, ಇವತ್ತು ಕಡಿ ಹೇಳೀನಿ ರೀ, ಕಡಿ ಬರುತ್ತೆ ಇವತ್ತು. ಸೊ ಕಡಿ ಎಲ್ಲ ತೊಗೊಳಿತ್ತಲ್ಲ, ಸೊ ಅದ್ರ ಸಂಬಂಧ ಇದು ಮಾಡಲಿಲ್ಲ ನಾನು. JSW ಹಾಕ್ಸಿಬಿಟ್ಟೆ. ಸೊ JSW ಅದು ಕೂಡ ಬೆಸ್ಟ್. ನೋಡ್ಬೋದು ನೀವು, ಇದೆಲ್ಲ ಇವಾಗ ಬರುತ್ತೆ. ಇವೆಲ್ಲ ಭೀಮ್, ಈಗ ಭೀಮ್ ಹಾಕ್ಕೊಂತಾರೆ ಈಗ. ಸೊ ಭೀಮಿದ ಬಗ್ಗೆನೇ ರೆಡಿ ಮಾಡ್ಕೊತಾರೆ ಭೀಮ್ ಇವಾಗ. ಸೊ ಅಲ್ಲೆಲ್ಲ ಇನ್ನೂ ಅದ ನೋಡಿರಿ ಆ ಕಡೆ ಸ್ಟೀಲ್. ಸೊ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಎಲ್ಲ ರೆಡಿ ಮಾಡ್ಕೊತಾರೆ. ಅವೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಇಲ್ಲಿ ಬಂದು ಹಾಕ್ತಾರೆ. ಆಲ್ಮೋಸ್ಟ್ ಇವತ್ತು ಭೀಮ್ ಎಲ್ಲ ಮುಗಿತಾವೆ. ಇವೆಲ್ಲ ಭೀಮ್ ಎಲ್ಲ ಮುಗಿತಾವೆ. ಇಲ್ಲಿ ಮುಗಿದ ಮ್ಯಾಗ ಅಲ್ಲೆಲ್ಲ ಗ್ಯಾಪ್ ಐತೆ ನೋಡ್ರಿ. ಇಲ್ಲ ನೋಡಿ, ಅಲ್ಲೆಲ್ಲ ಚೂರು ಗ್ಯಾಪ್ ಐತಲ್ಲ, ಅಲ್ಲೇ ಅವರು ಜಿಗಿಟ್ ಪಟ್ಟಿ ಹಚ್ಕೊಂಡು ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ. ಒಂಚೂರು ಏನೋ ಸಿಮೆಂಟ್ ಮಾಲ್ ಅಥವಾ ಅದೇನು ತಳಗಿಡಿಲ್ಲಾರ್ದಂಗೆ ಮಾಡ್ತಾರೆ. ಅದಾದಮೇಲೆ ಸೆಟಪ್ ಮಾಡ್ತಾರೆ. ಅದಾದಮೇಲೆ ಮ್ಯಾಗ್ ಇಲ್ಲೆಲ್ಲ ಬಾರ್ ಬೆಂಡಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಮಿನಿಮಮ್ ಒಂದು 3 ಡೇಸ್ ಬೇಕು ಇವರಿಗೆ. ಸೊ ನೋಡ್ಬೋದು ನೀವು, ಆಲ್ರೆಡಿ ರಿಂಗ್ ತಂದು ಮ್ಯಾಗ ಇಟ್ಟರೆ ಇಲ್ಲೊಂದು ಓಪನ್ ಮಾಡ್ರೆ, ಆಮೇಲೆ ಬಡ್ಕೊಂಡು ಅವಳೆ ಹಾಕ್ಕೊತಾರೆ. ಸೊ ಈ ಥರ ನೋಡ್ಬೋದು ನೀವು, ಆಲ್ರೆಡಿ ಸ್ಟೇರ್ ಕೇಸ್ ಬಡ್ಕೊಂಡ್ರೆ. ಇದಕ್ಕೂ ಸ್ಟೇರ್ ಕೇಸಿಗೆ ಬಾರ್ ಬೆಂಡಿಂಗ್ ಮಾಡ್ಕೋಬೇಕು. ಅದು ಎಲ್ಲ ಸೇರಿ ಒಂದು 3 ದಿನ ಟೈಮ್ ತೊಗೊಳುತ್ತೆ. ನೋಡಿರಿ ಈ ಥರ ಕಾಣಿಸತೈತಿ ನಮ್ದು. ಸೊ ಫ್ರಂಟ್ ನೋಡಿರಿ ಇಷ್ಟು ಎಕ್ಸ್ಟ್ರಾ ಮುಂದೆ ಬಂದೈತಿ 6 ಫೂಟು. ಇಲ್ಲೂ ಮುಂದೆ 16 mm ಬಾರ್ ಬರ್ತಾವೆ ಅಲ್ಲೇ ಅದು ಲೋಡ್ ಹಿಡಿಬೇಕಲ್ಲ. ಸೊ ಅದೊಂದು ಕಾರಣಕ್ಕೆ ನೋಡ್ಬೋದು ನೀವು ಸುತ್ತ. ಓಕೆ, ನಿಮ್ಗೆ ಹೇಳೀನಿ. ಓಕೆ, ಅದರೊಳಗೆ ನಿಮ್ಗೆ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ರವ್ರು ಸರ್ ಎಷ್ಟು ಬ್ಯಾಗ್ ಬೇಕು. 130 ಚೀಲ ಅಂತ ಹೇಳ್ಯಾರ. ನಾವೊಂದು 5 ಚೀಲ ಎಕ್ಸ್ಟ್ರಾನ ತರಿಸ್ತೀನಿ. ಜೊತೆಗೆ 6 ಬ್ರಾಸ್ ಅಂದರೆ 6 ಟ್ರ್ಯಾಕ್ಟರ್ ಉಸುಗ, 6 ಬ್ರಾಸ್ ಕಡಿ ಅಂತ ಹೇಳ್ಯಾರ. ಆಲ್ರೆಡಿ 5 ಇನ್ನೂ ಜಾಸ್ತಿನೇ ಆಗ್ಬೋದು ಅಂತ ಅಂದ್ಕೊಂಡಿನಿ. ಸೊ ಆಲ್ರೆಡಿ ಅಲ್ಲಿ ಉಸುಗ್ ನೋಡ್ಬೋದು ನೀವು. ಇನ್ನೂ ಸಣ್ಣ ಸರ ಇನ್ನೊಂದು ಚೂರು ಅಷ್ಟು ಉಳ್ಕೊಂಡೈತಿ. ಸೊ ಇನ್ನೊಂದು 3-4 ದಿನ ಟೈಮ್ ಐತಿ. ಸೊ ನಾ 10ನೇ ತಾರೀಕು ಹಾಕಿಸ್ಬೇಕಂತ ಮಾಡಿದ್ವಿ. ಬಟ್ ಇದು ಜಲ್ದಿ ಮುಗಿಯೋದ್ರಿಂದ ಆಲ್ರೆಡಿ ನೇಮ ಮಾಡಿಬಿಟ್ಟು ನಾವು. ಸೊ ನೋಡ್ಬೋದು ನೀವು, ಅಷ್ಟು ತೊಗೊಂಡು ಉಸುಗ್ ಸಣ್ಣ ಸರ ಇನ್ನೂ ಕೆಳಗೂ ಐತಿ. ಸೊ ಆಲ್ರೆಡಿ ಇವಾಗ ಇನ್ನೂ ಟೈಮ್. ಸೊ ಟೈಮ್ ಅಂತಂದು ಈಗ ಇನ್ನೂ ಡೇಟ್ 3 ತಾರೀಕು ಇವತ್ತು. ಇನ್ನು 3 ದಿನ ಅಂದರೆ ಹೆಚ್ಚು ಕಮ್ಮಿ 6ನೇ ತಾರೀಕಿಗೆ ಮುಗಿತೈತಿ. ಆದ್ರೆ 7ನೇ ತಾರೀಕಿಗೆ ಹಾಕಿಸ್ಬಿಡ್ತೀವಿ. 6ನೇ ತಾರೀಕಿಗೆ ಮುಗಿತಪ್ಪ ಅಂದ್ರೆ ಸ್ವಲ್ಪ ಜಲ್ದಿನ ಮುಗಿಸಿದ್ರೆ ಮಧ್ಯಾಹ್ನ ಮ್ಯಾಗ ಎಲೆಕ್ಟ್ರಿಷಿಯನ್ ಕರ್ಕೊಂಬಂದು ಬಡ ಎಲೆಕ್ಟ್ರಿಷಿಯನ್ ಎಷ್ಟಾಗುತ್ತೆ ಅಷ್ಟು ಮುಗಿಸಿ ಬೆಳಗ್ಗೆ ಒಂದು 2 ತಾಸು ಇನ್ನಷ್ಟು ಉಳಿತಪ್ಪ ಅಂದ್ರೆ ಒಂದು ಬೆಳಗ್ಗೆ ಅಷ್ಟು ಮುಗಿಸ್ಕೊಂಡು 7ನೇ ತಾರೀಕು ಹಾಕಿಬಿಡ್ತೀವಿ. ನೋಡೋಣ, ಅದು ಮೋಸ್ಟ್ಲಿ ಅಮಾಸಿ ಇದ್ದಂಗೆ ಐತಿ. ಅಮಾಸಿ ಇನ್ನಿನ ದಿನ ಹಾಕಿಸ್ತೀವಿ, ಇಲ್ಲ ಅಮಾಸಿ ಪಡ್ಡೆ ಹಾಕಿಸ್ತೀವಿ. 10ನೇ ತಾರೀಕಿನ ಏನು ನಾವು ವೇಟ್ ಮಾಡೋಂಗಿಲ್ಲ. ಒಂದು 3-4 ದಿನ ಜಲ್ದಿನ ಕ್ಯೂರಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನಾವು ನೇಮ ಮಾಡಿಬಿಟ್ಟಿವಿ. ಇವಾಗ ಗತ ಎಲ್ಲ ಬಿದ್ದೈತಿ, ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಸೊ ಯಾವುದೂ ದಿನ ಚಲೋ ಇಲ್ಲ. ಅದಕ್ಕೆ ದಿನ ನೋಡಿನೇ ಇಲ್ಲಿ ನೋಡ್ಬೋದು ನೀವು. ಇಲ್ಲೇ ಈಶಾನ್ಯ ಮೂಲೆಗೆ ಪೂಜೆ ಮಾಡಿಬಿಟ್ಟಿವಿ, ನೋಡ್ಬೋದು ನೀವು ಇಲ್ಲೇ. ಸೊ ಸದ್ಯಕ್ಕಂತೂ ಇಷ್ಟ ಐತಿ ಅಪ್ಡೇಟ. ಮತ್ತು ನಿಮಗೆ ಬಾರ್ ಬೆಂಡಿಂಗ್ ಎಲ್ಲ ಮಾಡೋ ಮುಂದೆ ನೆಕ್ಸ್ಟ್ ವಿಡಿಯೋದಾಗ ನಿಮಗೆಲ್ಲ ತೋರಿಸ್ತೀನಿ ಯಾವ ರೀತಿ ಬಾರ್ ಬೆಂಡಿಂಗ್ ಮಾಡ್ತಾರೆ, ಹೆಂಗಾಗಿರುತ್ತೆ. ಮತ್ತು ಎಲೆಕ್ಟ್ರಿಷಿಯನ್ ಅವರೆಲ್ಲ ಎಲ್ಲೆಲ್ಲಿ ಪಾಯಿಂಟ್ ಬಿಡಿಸ್ತೀನಿ, ನೀವು ಹೆಂಗೆ ಪಾಯಿಂಟ್ ಬಿಡಿಸ್ಬೇಕು ಅವೆಲ್ಲ ನಿಮ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಓಕೆ, ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಅಂತ ಖಂಡಿತ ಡಿಸ್ಲೈಕ್ ಮಾಡಿರಿ. ಮತ್ತೆ ಬಟ್ಟಕ್ಕೆ ನಿಮ್ಮನ್ನು ಮುಂದೆ ನೋಡೋದಕ್ಕೆ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.